620 ಹತ್ರ ಅಷ್ಟು ನಿರೀಕ್ಷೆಯಲ್ಲಿತ್ತು. ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ರು. ಕತ್ಲೆಲ್ಲ ಓದುವಾಗ ಲೇಟ್ ಆದರೆ ಎಲ್ಲ ಮಲಗು ಅಂತ ಹೇಳ್ತಿದ್ರು. ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತೆಗೆದುಕೊಡ್ತಿದ್ರು ಕೇಳಿದಾಗೆಲ್ಲ. ಕ್ಲಿಯರ್ ಮಾಡಬೇಕು ಅಂತ ಆ್ಯಂಬಿಷನ್ ಉಂಟು. ಅಂದರೆ ಭಾರಿ ಒತ್ತಡ ಹಾಕಿ ಓದಲಿಲ್ಲ, ಮತ್ತು ಹೆಚ್ಚು ಸ್ಟಡಿ ಕೂಡ ಮಾಡ್ತಿರ್ಲಿಲ್ಲ. ರಾತ್ರಿ ಮಾತ್ರ ಹೋಮ್ವರ್ಕ್ ಏನಿದ್ರು ಕೂಡ 12 ಗಂಟೆ 1 ಗಂಟೆಗೆ ಕೂಡ ಮಾಡ್ತಿದ್ದವ. ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟವಾಗಿದೆ. ಸುಳ್ಯ ತಾಲೂಕಿನ ಸುಳ್ಯ ಪರಿಸರದ ಈ ಸುಬ್ರಹ್ಮಣ್ಯ ಭಾಗದ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ನಾನು ಈಗ ಇರುವಂಥದ್ದು ಬಳ್ಪ ಗ್ರಾಮದ ಎಣ್ಣೆಮಜಲ್ನಲ್ಲಿ 5 ವರ್ಷದ ಹಿಂದೆ ಇದೇ ಜಾಗಕ್ಕೆ ಬಂದಿದ್ದೆ. ಭಾಳಷ್ಟು ಬದಲಾವಣೆಗಳಾಗಿವೆ. ಹೊಸ ಮನೆಯಾಗಿದೆ, ರಸ್ತೆ ಡಾಮರೀಕರಣಗೊಂಡಿದೆ. 5 ವರ್ಷದ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಈ ಊರಿಗೆ ಬಂದಿತ್ತು. ಎಣ್ಣೆಮಜಲಿನ ಲೋಕೇಶ್ ಮತ್ತು ಉಷಾ ದಂಪತಿಯ ಪುತ್ರ ಅನುಷ್ ಅವರಿಗೆ. ಅವರ ತಮ್ಮ ಕೂಡ ಇವತ್ತು ರಾಜ್ಯ ಮಟ್ಟದ ಟಾಪ್ 10 ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೇವೆ. ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಸಂಸ್ಥೆ 10ನೇ ತರಗತಿ ವಿದ್ಯಾರ್ಥಿ ಆಕಾಶ್ AL 9ನೇ ರ್ಯಾಂಕ್ನೊಂದಿಗೆ ರಾಜ್ಯ ಮಟ್ಟದಲ್ಲಿ ಶೋಭಿಸ್ತಾ ಇದ್ದಾರೆ. ಅವರ ಪರಿಚಯ ಮಾಡಿಕೊಳ್ಳೋಣ, ಅವರ ಮನದ ಮಾತುಗಳನ್ನು, ಪೋಷಕರ ಮಾತುಗಳನ್ನು ಕೇಳೋಣ ಬನ್ನಿ. ಆಕಾಶ್ ನಮಸ್ತೆ, ಅಭಿನಂದನೆಗಳು. ಧನ್ಯವಾದಗಳು. 5 ವರ್ಷದ ಹಿಂದೆ ಮನೆಗೆ ಬರುವಾಗ ನಾನೊಂದು ಮಾತು ಕೇಳಿದ್ದೆ, ಮತ್ತೆ ನಿಮ್ಮ ಸಂದರ್ಶನಕ್ಕಾಗಿ ಬರ್ತೇನೆ ಅಂತ. ಬಹುಶಃ ಆ ಮಾತು ನಿಜ ಆಗಿದೆ, ಸಾಧನೆಯನ್ನು ಮಾಡಿದ್ದೀರಿ. ಮತ್ತೊಮ್ಮೆ ಅಭಿನಂದನೆಗಳು. ಎಷ್ಟು ಅಂಕ ನಿರೀಕ್ಷೆ ಮಾಡಿದ್ರಿ? 620 ಹತ್ರ ಅಷ್ಟು ನಿರೀಕ್ಷೆಯಲ್ಲಿತ್ತು. ಯಾವ ಸಬ್ಜೆಕ್ಟಲ್ಲಿ ಮಿಸ್ ಆಯಿತು? ಇಂಗ್ಲೀಷಲ್ಲಿ 3 ಮಾರ್ಕ್ ಹೋಗಿತ್ತು, ಮತ್ತು ಮ್ಯಾಥ್ಸಲ್ಲಿ 2, ಸೋಷಿಯಲ್ 1, ಆಮೇಲೆ ಕನ್ನಡದಲ್ಲಿ 1, ಸಮಾಜದಲ್ಲಿ 1, ಮತ್ತು ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್. ಓಕೆ. ಅಣ್ಣ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿದ್ದರು. ನಾನು ಕೂಡ ಆಗಬೇಕು, ಇಂಥ ಒಂದು ಟಾಪ್ 10 ಬಳಗದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಅವತ್ತೇ ಒಂದು ಹಂಬಲ ಇತ್ತಾ? ಹಂಬಲ ಇತ್ತು. ಅಣ್ಣ ಯಾವ ರೀತಿ ಗೈಡ್ ಮಾಡ್ತಾಯಿದ್ರು? ಅಣ್ಣ ಹಾಗೆ ಅಷ್ಟು ಅಂತ ಕೇಳ್ತಿರ್ಲಿಲ್ಲ ಅಣ್ಣನೊಟ್ಟಿಗೆ. ಅಂದರೆ ವಿದ್ಯಾಭ್ಯಾಸಕ್ಕೆ ಈಗ ಹೊರಗಡೆ ಹೋದರು, ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ, ಶಾಲೆಯಲ್ಲಿ ಶಿಕ್ಷಕರು ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ರು. ಕತ್ಲೆಲ್ಲ ಓದುವಾಗ ಲೇಟ್ ಆದರೆ ಎಲ್ಲ ಮಲಗು ಅಂತ ಹೇಳ್ತಿದ್ರು. ಮತ್ತು ಹೀಗೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತೆಗೆದುಕೊಡ್ತಿದ್ರು ಕೇಳಿದಾಗೆಲ್ಲ. ಹಾಗೆ ಮತ್ತು ಎಕ್ಸಾಮ್ ಟೈಮಲ್ಲಿ ಸಹ ಸಪೋರ್ಟ್ ಮಾಡ್ತಿದ್ರು ಜಾಸ್ತಿ. ಬಾಲ್ಯದಿಂದಲೇ ಅಂದರೆ LKGಯಿಂದಲೇ ಕುಮಾರಸ್ವಾಮಿ ಅಲ್ಲ ಬೇರೆ ವಿದ್ಯಾಸಂಸ್ಥೆ? ನಾನು ಕುಮಾರಸ್ವಾಮಿ 4th ಸ್ಟ್ಯಾಂಡರ್ಡಿಗೆ ಸೇರಿ. 4th ಸ್ಟ್ಯಾಂಡರ್ಡ್. ಬಾಲ್ಯದಲ್ಲಿ LKG ಅದು SLMP ಪಾಣೆಮಂಗ್ಳೂರಲ್ಲಿ. ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಆಕಾಶದ್ದು? ಚಂಡೆಮದ್ದಳೆ, ಯಕ್ಷಗಾನದ ಚಂಡೆಮದ್ದಳೆ ಆಸಕ್ತಿ ಇದೆ. ಕ್ಲಾಸಿಗೆ ಹೋಗ್ತಾ ಇದೆಯಾ? ಹೋಗ್ತಿದ್ದೆ ಮೊದಲು. ಹೌದಾ? ಹಾಂ. ಏನು ಆ್ಯಂಬಿಷನ್ ಇದೆ, ಏನು ಗುರಿ ಇದೆ? ಇನ್ನು ಕ್ಲಿಯರ್ ಮಾಡಬೇಕು ಅಂತ ಆ್ಯಂಬಿಷನ್ ಉಂಟು. ಒಳ್ಳೆ ಕಾಲೇಜಿಗೆ ಇದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಆಸೆ ಉಂಟು. ಹೇಗೆ ಸ್ಟಡಿ ಮಾಡ್ತಾ ಇದ್ದಿ? ಸ್ಟಡಿ ಮೆಥಡ್ ಏನು ಅಂತ ಇದೆಯಾ? ಹಾಗೆ ಸ್ಟಡಿ ಅಂತ ನನಗೆ ಬೆಳಿಗ್ಗೆ ಆಗ್ತಿರಲಿಲ್ಲ ಓದಲಿಕ್ಕೆ. ನಾನು ನೈಟೇ ಓದ್ತಿದ್ದೆ ಜಾಸ್ತಿ, ಬೆಳಿಗ್ಗೆ ಅಭ್ಯಾಸ ಇರಲಿಲ್ಲ ಓದ್ದು. ಲಾಸ್ಟ್ ಎಕ್ಸಾಮ್ ಟೈಮ್ ಲಾಸ್ಟಿಗೆ ಹೋಗುವ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ ಅಷ್ಟೇ. 10ನೇ ತರಗತಿಯಲ್ಲಿ ಸಾಧನೆಯನ್ನು ಮಾಡಿರುವಂಥ ಟಾಪ್ 10 ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಆಕಾಶ್ ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ. ಇದು 2ನೇ ಸಂಭ್ರಮ. ದೊಡ್ಡ ಮಗ ಅನುಷ್ ಪ್ರಥಮ ರ್ಯಾಂಕ್ನೊಂದಿಗೆ ಶೋಭಿಸಿದರು. ಇದೀಗ 2ನೇ ಮಗ ಕೂಡ ಅತ್ಯುತ್ತಮ ಅಂಕವನ್ನು ಪಡೆದಿದ್ದಾರೆ. ಮೆಸ್ಕಾಮ್ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿರುವಂಥ ಲೋಕೇಶ್ ಮತ್ತು ಉಷಾ ದಂಪತಿಯ ಪುತ್ರ. ಲೋಕೇಶನ ಮಗನ ಸಾಧನೆ, ಮತ್ತೊಮ್ಮೆ ಇನ್ನೊಬ್ಬ ಮಗ ಕೂಡ ಸಾಧನೆ ಮಾಡಿದ್ದಾನೆ. ಏನನ್ನಿಸ್ತಾ ಇದೆ? ತುಂಬ ಖುಷಿಯಾಗ್ತಾ ಉಂಟು. ಅವನು ಅಂದರೆ ಭಾರಿ ಒತ್ತಡ ಹಾಕಿ ಓದಲಿಲ್ಲ. ಹೇಳಿದೆ ನಾನು, ಅಣ್ಣನಾಗಿ ನೀನು ಕೂಡ ರ್ಯಾಂಕ್ ಬರಬೇಕು ಅಂತೇಳಿ. ಅದಕ್ಕೆ ಅವನಿಗೆ ಮತ್ತೆ ಹೆಚ್ಚು ಪ್ರಚಾರ ಎಲ್ಲ ಅವನು ಬಯಸುವುದಿಲ್ಲ, ಮತ್ತು ಹೆಚ್ಚು ಸ್ಟಡಿ ಕೂಡ ಮಾಡ್ತಿರ್ಲಿಲ್ಲ. ರಾತ್ರಿ ಮಾತ್ರ ಹೋಮ್ವರ್ಕ್ ಏನಿದ್ರು ಕೂಡ 12 ಗಂಟೆ 1 ಗಂಟೆಗೆ ಕೂಡ ಮಾಡ್ತಿದ್ದವ. ಬೆಳಿಗ್ಗೆ ಹೇಳೋದು ಆಗಲಿ ಅದೇನಿಲ್ಲ. ಬೆಳಿಗ್ಗೆ ಮಾಮೂಲು ಟೈಮಲ್ಲಿ ಹೇಳ್ತಿದ್ದ, ಕಾಫಿ ಕುಡಿದು ಶಾಲೆಗೆ ಹೋಗುವಂಥದ್ದು ಮಾಡ್ತಿದ್ದ. ಮತ್ತು ಪೋಷಕರ ಹಾಗೆ ನಾವು ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದೇವೆ. ಅದೇ ರೀತಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಇರ್ಬೋದು, ಅವನ ಕ್ಲಾಸ್ನ ಟೀಚರ್ಸ್ಗಳು ಮತ್ತು ಅಲ್ಲಿ ಆಡಳಿತ ಮಂಡಳಿಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದರು. ಯಾಕೆಂತ ಹೇಳಿದರೆ ನಾವು ಮೊದಲೇ ಅಲ್ಲಿ ಅನುಷಿಂದಾಗಿ ಪರಿಚಯಸ್ಥರಾದ ಕಾರಣ
ಇವನ ಮೇಲೆ ಕೂಡ ಸ್ವಲ್ಪ ಹೋಪ್ಸ್ ಇಟ್ಟಿದ್ದರು. ಹಾಗೆ ಅಂತೇಳಿ ಭಾರಿ ಪ್ರಮೋಟ್ ಕೂಡ ಮಾಡಲಿಲ್ಲ. ಹಾಗಾಗಿ ತುಂಬ ಖುಷಿಯಾದ ವಿಷಯ. ಓಕೆ, ಖುಷಕ್ಕ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಯಿತು. ಮನೇಲಿ ಹೇಗೆ? ಮನೆಯಲ್ಲಿ ಸೈಲೆಂಟಾಗಿ ಓದಿಕೊಂಡಿದ್ದಾನೆ. ನೈಟೆಲ್ಲ ಜಾಸ್ತಿ ಓದ್ತಿದ್ದ, ಬೆಳಿಗ್ಗೆ ಲೇಟ್ ಹೇಳೋದೆಲ್ಲ. ಅಣ್ಣನ ಮತ್ತು ತಮ್ಮನ ಸ್ವಭಾವ ಒಂದೇ, ಬೇರೆ ಬೇರೆ ಇದೆಯಾ? ಸ್ವಭಾವ ಚೇಂಜ್ ಉಂಟು ತುಂಬ. ಹೌದು. ಓಕೆ, ದೊಡ್ಡ ಅನುಷ್ ಏನು ಮಾಡ್ತಾರೆ ಈಗ? ಅವನು ಈಗ 3rd ಇಯರ್ MBBS ಕೊಡಗು ವೈದ್ಯಕೀಯ ಕಾಲೇಜಲ್ಲಿ ಮಾಡ್ತಾಯಿದ್ದಾನೆ. ಅವನು PUC ಅಂಬಿಕಾದಲ್ಲಿ ಮಾಡಿದ್ದಾನೆ. ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದವ. ಇಂಡಿಯಾ ಎಕ್ಸಾಮಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿದ. JEE ಮೈನ್ಸ್ ಅಡ್ವಾನ್ಸ್ ಅದರಲ್ಲಿ ಕೂಡ ಸ್ಕೋರ್ ಮಾಡಿದ್ದ. ನೀಟಲ್ಲಿ ಒಳ್ಳೆ ರ್ಯಾಂಕು 120 ರ್ಯಾಂಕ್ ಬಂದಿತ್ತು. ಅಲ್ಲ, ನೀಟಲ್ಲಿ 14,000 ರ್ಯಾಂಕ್ ಬಂದಿತ್ತು. ಹಾಗಾಗಿ ಮೊದಲು ಅವನಿಗೆ ಫಾರೆಸ್ಟ್ ಮಾಡಬೇಕು ಅಂತ ಆಸೆ ಇತ್ತು, IFS. ನಂತರ ಅಲ್ಲಿ ಅವರ ಆಡಳಿತ ಮಂಡಳಿಯವರು ಮತ್ತು ಅವನ ಲೆಕ್ಚರ್ಸ್ಗಳೆಲ್ಲ ಸ್ವಲ್ಪ ನೀನಿಲ್ಲ ಒಳ್ಳೆ ಮಾರ್ಕ್ ಉಂಟು ನಿನಗೆ ನೀಟಲ್ಲಿ, MBBS ಮಾಡು ಅಂತೇಳಿ ಅದಕ್ಕೆ ಅವನು ಒಪ್ಪಿಕೊಂಡ. ಹಾಗೆ ಅದೇ ಫೀಲ್ಡಿಗೆ ಹೋಗ್ತಾ ಇದ್ದೇನೆ. ವೀಕ್ಷಕರೇ, 5 ವರ್ಷಗಳ ಹಿಂದೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಬಂದ ಇದೇ ಮನೆಗೆ ಇದೀಗ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ರ್ಯಾಂಕ್ ಬಂದಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಈ ಮನೆ, ಈ ಊರು ಜೊತೆಗೆ ಅವರ ವಿದ್ಯಾಸಂಸ್ಥೆ ಸಂಭ್ರಮ ಪಡುವಂತಾಗಿದೆ. ಎಣ್ಣೆಬೆಜಲ್ನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ರಿಪೋರ್ಟರ್ ಕುಶಾಂತ್ ಕೊರತಿಳಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.